ಉಡುಪಿಯ 80 ಬಡಗು ಬೆಟ್ಟುವಿನಲ್ಲಿ ಕಂಬಳ ಮೈದಾನ ಅಭಿವೃದ್ಧಿಗೆ ಸಂಬಂಧಿಸಿ ಮೊನ್ನೆ ನಡೆದ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜೆ ಕಾರ್ಯಕ್ರಮದ ಬೆನ್ನಲ್ಲೇ ಭೂ ಅತಿಕ್ರಮಣ ಆರೋಪ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ. ಸುಮಾರು 13 ಎಕರೆ ಜಾಗವನ್ನು ಅತಿಕ್ರಮಣ ಮಾಡಿ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಆರೋಪಿಸಿದ್ದಾರೆ. ಈ ವಿಚಾರ ಕರಾವಳಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಕಾಂಗ್ರೆಸ್ ಮುಖಂಡ ವಿನಯ್ ಕುಮಾರ್ ಸೊರಕೆ ಹೇಳಿದಾದ್ರೂ ಏನು? ಈ ಸ್ಟೋರಿಯನ್ನ ನೋಡಿ. ಉಡುಪಿಯ 80 ಬಡಗು ಬೆಟ್ಟವಿನಲ್ಲಿ ಸುಮಾರು 13 ಎಕರೆ ಜಾಗದಲ್ಲಿ ಕಂಬಳಕೆರೆಗೆ ಕಾಪು ಬಿಜೆಪಿ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಶಂಕುಸ್ಥಾಪನೆ ನೆರವೇರಿಸಿರುವ ಹಿನ್ನೆಲೆಯಲ್ಲಿ ರಾಜಕೀಯ ವಾಗ್ವಾದ ತೀವ್ರಗೊಂಡಿದೆ. ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅಡ್ಡಗಾಲು ಹಾಕ್ತಿದ್ದಾರೆ ಎಂದು ಗುರ್ಮೆ ಸುರೇಶ್ ಶೆಟ್ಟಿ ದೂರಿದ ಹಿನ್ನೆಲೆಯಲ್ಲಿ ಸದ್ಯ ಈ ಬಗ್ಗೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ನಡೆದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಕಂಬಳ ಸಮಿತಿಯ ಸದಸ್ಯರು ಭಾಗವಹಿಸಿದ್ರು. ಜಿಲ್ಲಾಡಳಿತದ ಪೂರ್ವಾನುಮತಿ ಇಲ್ಲದೆ ಕಾರ್ಯಕ್ರಮ ನಡೆದಿರುವುದೇ ವಿವಾದಕ್ಕೆ ಕಾರಣವಾಗಿದೆ. ಉಡುಪಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿನಯ್ ಕುಮಾರ್ ಸೊರಕೆ ಅವರು ಮೊನ್ನೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ ತುರ್ತುಗತಿಯಲ್ಲಿ ನಡೆಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕಂಬಳ ಜನಪದ ಕ್ರೀಡೆಯಾಗಿದ್ದು ಅದಕ್ಕೆ ತಮ್ಮ ವಿರೋಧವಿಲ್ಲ. ಆದರೆ ಬಡಗಬೆಟ್ಟುವಿನಲ್ಲಿ ಕಂಬಳಕ್ಕೆ ಸೂಚಿಸಿದ ಜಾಗ ಇನ್ನೂ ಕಂಬಳ ಸಮಿತಿಗೆ ಕಾನೂನುಬದ್ಧವಾಗಿ ಹಸ್ತಾಂತರವಾಗಿಲ್ಲ. ಅರಣ್ಯ ಇಲಾಖೆಯ ಜಾಗ ಉಲ್ಲಂಘಿಸಿರುವ ಬಗ್ಗೆ ಪ್ರಕರಣವೂ ದಾಖಲಾಗಿದ್ದು, ವಿಧಿಸಿದ ಷರತ್ತುಗಳನ್ನು ಲಂಘಿಸಿ ಸುಮಾರು 13 ಎಕರೆ ಜಾಗ ಅತಿಕ್ರಮಣ ಮಾಡಲಾಗಿದೆ ಎಂದು ಆರೋಪಿಸಿದರು. ಆ ಭಾಗದಲ್ಲಿ 40 ವರ್ಷಗಳಿಂದ ಕೃಷಿ ಮಾಡುತ್ತಿರುವ ರೈತರಿಗೆ ಇನ್ನೂ ಸರಿಯಾದ ಹಕ್ಕುಪತ್ರ ಸಿಕ್ಕಿಲ್ಲ. ಅವರ ಹಕ್ಕುಗಳನ್ನು ಕಡೆಗಣಿಸಿ ಸರ್ವಾಧಿಕಾರಿ ಧೋರಣೆಯಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಟೀಕಿಸಿದರು. ಶಾಸಕರೇ ಇವತ್ತು ಅತಿಕ್ರಮಣ ಮಾಡಿಸುವುದರ ಮುಖಾಂತರ 6.5 ಎಕರೆ ಮಾತ್ರ ಅಲ್ಲ, ಸಾಧಾರಣ 13 ಎಕರೆ ಜಾಗವನ್ನು ಅತಿಕ್ರಮಣ ಮಾಡಿ ಫಾರೆಸ್ಟ್ನವರು ಡಿಪಾರ್ಟ್ಮೆಂಟ್ನವರು ಅಲ್ಲಿರುವಂಥ ಮರ ಕಡ್ದಕ್ಕೋಸ್ಕರ FIR ಹಾಕಿದ್ದಾರೆ. ನಂತರ ಶಿಲಾನ್ಯಾಸದ ಹೆಸರಿನಲ್ಲಿ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂಥ ಸೆಕ್ಷನ್ ಏನಿದೆ ಅದನ್ನು ಉಲ್ಲಂಘನೆ ಮಾಡೋದ್ರ ಮುಖಾಂತರ ಇವತ್ತು ಕಾನೂನು ಪ್ರಕಾರ ಅದನ್ನು ಎದುರಿಸುವಂಥ ಅವಕಾಶ ಆಗಿದೆ. ಇವತ್ತು ನಮ್ಮ ಪ್ರಶ್ನೆ ಇರುವಂಥದ್ದು, ಆ ಭಾಗದಲ್ಲಿ ಭಾಳಷ್ಟು ವರ್ಷದಿಂದ ಕೃಷಿಕರಿದ್ದರು. ನನ್ನ ಹತ್ರ ಬಂದಿದ್ದರು, ಈ ರೀತಿ ಕಂಬಳ ಆಗ್ತದೆ ಅಂತ ಹೇಳುವಂಥ ಸಮಯದಲ್ಲಿ ನನ್ನ ಹತ್ರ ಬಂದಿದ್ದರು. ನಾನು ಸಂಬಂಧಪಟ್ಟಂಥ ಅವರಿಗೆ NCR ಆಗಿತ್ತು, ಅವರ ಕಡತ ಮಂಜೂರಾತಿ ಆಗಿತ್ತು. ಇನ್ನೂ ಕೂಡ ಅವರಿಗೆ ಸರಿಯಾದ ರೀತಿಯ ಹಕ್ಕುಪತ್ರ ಸಿಗಲಿಲ್ಲ. ಕಮಿಟಿಯಲ್ಲಿ ಒಪ್ಪಬಹುದು ಅಂತೇಳಿ ತೀರ್ಮಾನ ಆಗಿದೆ. ಅದೇ ರೀತಿಯಲ್ಲಿ ತೆಂಗು ಇದೆ, ಗೇರು ಇದೆ, ತರಕಾರಿ ಬೆಳೆಸ್ತಾ ಇದ್ದರು, ಎಲ್ಲ ಬಡ ರೈತರೇ ಇದ್ದಾರೆ. ಅವರು ಈ ರೀತಿ ಸಮಸ್ಯೆ ಆಗ್ತದೆ ಬಂದಾಗ ಸಂಬಂಧಪಟ್ಟಂಥ ಅಧಿಕಾರಿಗಳ ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ಅವರ ಗಮನಕ್ಕೆ ನಾನು ತಂದಿದ್ದೆ. ಆದರೆ ಅವನ್ನೆಲ್ಲವನ್ನು ಕೂಡ ಲೆಕ್ಕಿಸಿ ಏಕಾಏಕಿಯಾಗಿ ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ಅತಿಕ್ರಮಣ ಮಾಡುವಂಥ ಕೆಲಸ ಕಾರ್ಯಗಳು ಶಾಸಕರ ನೇತೃತ್ವದಲ್ಲಿ ಇವತ್ತು ನಡೆದಿದೆ. ಇನ್ನು ತಮ್ಮ ವಿರುದ್ಧ ಮಾಡಲಾಗುತ್ತಿರುವ ಆರೋಪಗಳು ಅಕ್ರಮಗಳನ್ನು ಮುಚ್ಚಿಹಾಕುವ ಪ್ರಯತ್ನವೆಂದು ಅವರು ಹೇಳಿದ್ದಾರೆ. ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರಿಗೆ ಅನುಭವದ ಕೊರತೆ ಇದೆ. ನನ್ನ ವಿರುದ್ಧ ಅಪವಾದ ಹಾಕುವ ನಿರಂತರ ಪ್ರಯತ್ನ ನಡೆಯುತ್ತಿದೆ. ಜಿಲ್ಲಾಡಳಿತದ ಮಟ್ಟದಲ್ಲಿ ಕಂಬಳ ಸಮಿತಿ ರಚನೆಯಾಗಿಲ್ಲ. ಜಿಲ್ಲಾಡಳಿತದಿಂದ ಜಾಗ ಹಸ್ತಾಂತರವೂ ಆಗಿಲ್ಲ. ಈ ಬಗ್ಗೆ ತಹಶೀಲ್ದಾರ್ ಮೂಲಕ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದೇನೆ. ಜಿಲ್ಲಾಡಳಿತದ ಅನುಮತಿ ಪಡೆಯದೆ ಗುದ್ದಲಿ ಪೂಜೆ ನೆರವೇರಿಸಲು ನಾನು ಎಲ್ಲಿಯೂ ಹೇಳಿಲ್ಲ. ಬಿಜೆಪಿ ಮುಖಂಡರನ್ನ ಸೇರಿಸಿ ಸಭೆ ನಡೆಸಿ ಎಂದೂ ಹೇಳಿಲ್ಲ. ವಿವಾದವನ್ನ ಸೃಷ್ಟಿಸಿ ಅದನ್ನು ನನ್ನ ಮೇಲೆ ಹಾಕುವುದು ಸರಿಯಲ್ಲ ಎಂದಿದ್ದಾರೆ. ಬಡಗಬೆಟ್ಟುವಿನಲ್ಲಿ ಕಂಬಳ ನಡೆಸಲು ಸಮಸ್ಯೆಗಳಿರೋದ್ರಿಂದ ಜಿಲ್ಲಾಡಳಿತವೇ ಹಿಂದೆ ಕಾರ್ಯಕ್ರಮವನ್ನು ರದ್ದುಗೊಳಿಸಿತ್ತು ಎಂದು ನೆನಪಿಸಿ, ಕಂಬಳಕ್ಕೆ ನನ್ನ ವಿರೋಧವಿಲ್ಲ. ಆದರೆ ಸ್ಥಳೀಯರ ಸಮಸ್ಯೆಗಳನ್ನು ಪರಿಹರಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾನೂನುಬದ್ಧವಾಗಿ ಕಾರ್ಯಕ್ರಮ ನಡೆಸಬೇಕು ಎಂದು ಸಲಹೆ ನೀಡಿದ್ದಾರೆ. ನೀವು ಜಿಲ್ಲಾಡಳಿತದ ಪರ್ಮಿಷನ್ ತಗೊಳ್ಳೋದು ಬೇಡ, ನೀವು ಏಕಾಏಕಿಯಾಗಿ ಖಾಸಗಿ ಹೋಟ್ಲಲ್ಲಿ ನಿಮ್ಮ ಪಕ್ಷದ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿ ಅಂತ ನಾನೇನು ಹೇಳಿಲ್ಲ. ಇವತ್ತು ಅವರೇ ಮಾಡಿಕೊಂಡು ಇಂಥ ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಸ್ವಯಂ ಪ್ರೇರಿತ ಅಪರಾಧ. ಅದನ್ನು ನಮ್ಮ ಮೇಲೆ ಇವತ್ತು ತರುವಂಥದ್ದು ಎಷ್ಟು ಸೂಕ್ತ? ಅವ್ರ ಮೇಲೆ ಹಿಂದೆ ಅವರು ಅಫಿಡವಿಟ್ ಹಾಕಿದ್ರು. ಬಳ್ಳಾರಿಯಲ್ಲಿ ಇದ್ದಂಥ ಕೇಸಿನ ಬಗ್ಗೆ 83 ಕೋಟಿ
420 ಕೇಸ್ ಇತ್ತು ಅವ್ರ ಮೇಲೆ. ಆದರೆ ಅದನ್ನೇ ಇಲ್ಲಿ ಬಳ್ಳಾರಿಯ ಇದನ್ನೇ ಇಲ್ಲಿ ಮುಂದುವರಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇಲ್ಲಿ ಜನಪರವಾಗಿರಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದನ ಮಾಡಬೇಕು. ಜನರ ಸಮಸ್ಯೆಗಳಿಗೆ ಸ್ಪಂದನ ಮಾಡೋದೇ ತಪ್ಪು ಅನ್ನುವಂಥ ರೀತಿಯಲ್ಲಿ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸಕಾರ ಮಾಡ್ತಾರೆ. ಅದು ಜನ ತೀರ್ಮಾನ ಮಾಡಬೇಕು. 4ನೇ ತಾರೀಕು ನಾವು ಜಿಲ್ಲಾಡಳಿತ ಒಂದು ಸಲ 4ನೇ ತಾರೀಕು ಎಲ್ಲರನ್ನು ಒಟ್ಟು ಸೇರಿಸಿ ಮಾಡಬೇಕು ಅನ್ನುವಂಥ ರೀತಿಯ ತೀರ್ಮಾನ ಕೈಗೊಂಡಿತ್ತು. ನಂತರ ಇಂಥ ಸಮಸ್ಯೆಗಳಿದೆ ಅಂತ ಹೇಳಿದಂಥ ಸಮಯದಲ್ಲಿ ಅದನ್ನು ರದ್ದು ಮಾಡಿದ್ದಾರೆ. ನಮ್ಮನ್ನು ಯಾವ ವಿಚಾರದಲ್ಲಿಯೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ ಅವರು. ಕನಸಲ್ಲಿ ಕೂಡ ನಾನು ವಿನಯ್ ಕುಮಾರ್ ಕಾಣ್ತೇನೆ. ಅವರಿಗೆ ರಾತ್ರಿ ಮಲಗಿದಾಗ ಕನಸಿನಲ್ಲಿ ಕೂಡ ನಾನು ಕಾಣ್ತೇನೆ. ಅವರಿಗೆ ನನ್ನ ಜಪ ಮಾಡದಿದ್ದರೆ ಅವತ್ತು ಅವರಿಗೆ ಮೋಕ್ಷ ಸಿಗುವುದಿಲ್ಲ. ಆ ರೀತಿ ಇದೆ. ಒಟ್ಟಾರೆಯಾಗಿ ಕಂಬಳ ವಿಚಾರವಾಗಿ ಕರಾವಳಿಯ ರಾಜಕೀಯ ನಾಯಕರ ಕೆಸರೆರ ಚಾಟ ಮುಂದುವರೆದಿದೆ. ಆರೋಪಗಳು ಪ್ರತ್ಯಾರೋಪಗಳು ಇನ್ನು ಮುಂದುವರಿಯಲಿರುವ ಎಲ್ಲಾ ಲಕ್ಷಣಗಳು ಕಂಡುಬರ್ತಿದೆ. ಈ ಗೊಂದಲಗಳ ನಡುವೆ ಉಡುಪಿ ಕಂಬಳ ನಡೆಯುತ್ತದೆಯೇ ಎನ್ನುವ ಪ್ರಶ್ನೆ ಕಂಬಳ ಅಭಿಮಾನಿಗಳದ್ದು. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.